ವಿಶ್ವ ಸುಂದರಿ ಸ್ಪರ್ಧೆಗೆ ಮಿಸ್ ಬ್ರಿಟನ್ ಶಾಕ್ ಕೊಟ್ಟಿದ್ದಾರೆ. ಅರ್ಧದಲ್ಲೇ ಸ್ಪರ್ಧೆಯಿಂದ ಹೊರ ಬಂದಿದ್ದಾರೆ ಮಿಸ್ ಬ್ರಿಟನ್ನ ಮಿಲ್ಲಾ ಮ್ಯಾಗಿ ಮಿಸ್ ವರ್ಲ್ಡ್ ಸ್ಪರ್ಧೆಯಿಂದ ಈಗ ಹೊರಕ್ಕೆ ಬಂದಿದ್ದಾರೆ. ಕಾರಣ ಏನ್ ಕೊಟ್ಟಿದ್ದಾರೆ ಅಂದ್ರೆ ವೇಶ್ಯೆಯಂತೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಮಿಸ್ ಬ್ರಿಟನ್. ಮಿಸ್ ವರ್ಲ್ಡ್ ಕಾಂಪಿಟೇಷನ್ ಆಗ್ತಾ ಇತ್ತು, ಅದರಲ್ಲಿ ಎಲ್ಲ ದೇಶದ ಹೆಣ್ಮಕ್ಳು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆಗ ಒಂದು ಗಂಭೀರ ಆರೋಪವನ್ನ ಇಲ್ಲಿ ತನಕ ಇಲ್ದಲೇ ಇರುವಂಥದ್ದನ್ನ, ಇತಿಹಾಸದಲ್ಲೇ ಇಲ್ಲಿ ತನಕ ನಾವು ಕಂಡು ಅಥವಾ ಕೇಳ್ದಲೇ ಇರುವಂತಹ ಒಂದು ಆರೋಪವನ್ನ ಇದೇ ಮೊದಲ ಬಾರಿಗೆ ಮಾಡಿದ್ದಾರೆ. ಅದು ಹೈದರಾಬಾದ್ನಲ್ಲಿ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ನಡೀತಾ ಇದೆ. ಮಿಲ್ಲಾ ಮ್ಯಾಗಿ ಅವರು ವೇಶ್ಯಂತೆ ನಡೆಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಅಂತ ಒಂದು ಗಂಭೀರ ಆರೋಪ ಮಾಡಿ ವಾಕೌಟ್ ಆಗಿದ್ದಾರೆ. ಅದರಿಂದ ಅದಾದ್ಮೇಲೆ ಆ ಸ್ಥಾನಕ್ಕೆ ಅಂದ್ರೆ ಈಗ ಅವರು ನೆಕ್ಸ್ಟ್ ಕ್ರಿಕೆಟ್ ಗಳಲ್ಲಿ ರನ್ನರ್ ಅಪ್ ಅಂತ ಇರ್ತಾರಲ್ಲ, ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರಲ್ಲ, ಅಂತವ್ರನ್ನೊಬ್ಬರನ್ನ ಕಳಿಸ್ಕೊಟ್ಟಿದ್ದಾರೆ ಬ್ರಿಟನ್. ಮಿಲ್ಲಾ ಮ್ಯಾಗಿ ಆರೋಪವನ್ನ ಮಿಸ್ ವರ್ಲ್ಡ್ ಆಯೋಜಕರು ನಿರಾಕರಿಸ್ತಾ ಇದ್ದಾರೆ. ಬಟ್ ಹೊರಗೆ ಬಂದ ನಂತರ ಅವ್ರು ಹೇಳ್ತಾರೆ ಏನಾಯ್ತು, ಯಾಕೆ, ಹೇಗೆ ನಡೆಸ್ಕೊಂಡ್ರು, ಯಾಕೆ ಅವ್ರಿಗೆ ಆ ರೀತಿಯ ಒಂದು ಫೀಲ್ ಬಂತು ನೋಡೋಣ. ವಿಶ್ವ ಸುಂದರಿ ಸ್ಪರ್ಧೆಗೆ ಮಿಸ್ ಬ್ರಿಟನ್ ಶಾಕ್ ಕೊಟ್ಟಿದ್ದಾರೆ. ಆ ಒಂದು ರ್ಯಾಂಪ್ನಿಂದ ವಾಕೌಟ್ ಮಾಡಿದ್ದಾರೆ. ಅವ್ರು ಮಾಡಿರುವಂತಹ ಬಹಳ ಗಂಭೀರ ಆರೋಪ, ವೇಶ್ಯಂತೆ ನಡೆಸ್ಕೊಳ್ತಾರೆ. ಯಾಕೆ ಈ ಆರೋಪ ಮಾಡಿದ್ರು, ಹೇಗೆ ಈ ಆರೋಪ ಮಾಡಿದ್ರು, ಈಗ ಪ್ರೂಫ್ ಕೊಡ್ತಾರೆ ನೋಡೋಣ. This isn't a movie. Being out in India, I'd never experienced going to somewhere like that before. Obviously there's a very dramatic class system out there, and I hadn't witnessed, firsthand that sort of poverty before. And getting into coaches most evenings and being driven through the streets of India, it didn't sit well with me. Seeing these people lying on the streets, seeing these people that are living in slums, this is real life. This isn't a movie. But beyond those walls, when someone's literally begging out for help, I just at one point wanted to take my plate and give them my food, give out a reaching hand on what I can do to help. It's not right that we're all having a dinner with dignitaries one evening, and there's clearly favoritism amongst some girls because I didn't get the opportunity to speak about my beauty with a purpose once, or what I'm campaigning for. I wasn't there to entertain conversations with dignitaries that have helped the system. I'm there to talk about what I'm championing for and what I believe in and what I believe is right. And I wanted to help, so I gave out my hand, and then I got told that I could not communicate with this person because they are classed as lower and I have to get back onto the coach. That is